29ನೇ ವರ್ಷದ ಜಾತ್ರೆ ಮಹೋತ್ಸವ ಮಾಡೋದಕ್ಕಿಂತ ಮೊದಲು ಈ ದೇವಸ್ಥಾನಕ್ಕೆ ಬರೋದಕ್ಕೆ ದಾರಿನೇ ಇಲ್ಲ. ಕಾಲಾದಿ ಇದ್ದಾಗೆ ಅಂಥದನ್ನ ಬಲ್ಲೆನಳ್ಳಿ ಶಿವರುದ್ರಪ್ಪನವರು ಅಂತ ಅವರು ಇಲ್ಲಿ ಬಂದು ಅವ್ರ ತಂದೆ ಬಸವೇಗೌಡರು ಅಂತ ಅವರು ಬಂದು ಮ್ಯಾನೇಜ್ಮೆಂಟನ್ನು ವಹಿಸಿ ನಾವು ಹಿಂಗೆ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದಾಗ ನಾವು ದೇವಸ್ಥಾನ ಮಾಡ್ತೀರಿ ಬುದ್ಧಿ ಅರ್ಧಕ್ಕೇನಾದ್ರು ಬಿಟ್ಟು ಹೋದ್ರೆ ಏನು ಮಾಡೋದು, ಹಿಂದೆ ಏನೋ ಬಿದ್ದಿರೋದನ್ನ ನೆಟ್ಟು ಮಾಡ್ಕೊಂಡಿದೀವಿ, ಬಿಟ್ಟು ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದಾಗ ಶಿವರುದ್ರಪ್ಪನವರು ಆಗ ಬಂದರು, ಇಲ್ಲ ನಾವು ದೇವಸ್ಥಾನನ ಇದು ಮಾಡ್ತೀವಿ, ನೀವು ಸಪೋರ್ಟ್ ಕೊಡಿ ಅಂತ. ಅವಾಗ ನಾವೆಲ್ಲ ಸೇರಿ ಅವರಿಗೆ ಫುಲ್ ಸಪೋರ್ಟ್ ಕೊಟ್ಟು ಆಗ ಚನ್ನಬಸವೇಗೌಡರು ಅಧ್ಯಕ್ಷರಾಗಿ ಅವರು ಕಾರ್ಯದರ್ಶಿ ಆಗಿ ನಾವೆಲ್ಲ ಸೇರಿ ಅಥವಾ ಊರು ಅಣಿಂದಡಿಕೆ, ಗಾಳಿಹಳ್ಳಿ, ಉಲ್ಲೇನಹಳ್ಳಿ ಹಲವು ಭಕ್ತಾದಿಗಳು ಇದಕ್ಕೆ ಅವತ್ತಿನ ಕಾಲದಲ್ಲೇ 900 ಒಕ್ಕಲು ಇದೆ, ದೇವರ ಒಕ್ಕಲು. ಇದು ಏರೆತ್ತಿನ ಕಾಲದಲ್ಲಿ ಅಂದ್ರೆ ಹೈದರಾಲಿಗಿಂತ ಮೊದಲು ಇಲ್ಲಿ ದೇವಾಲಯ ಸ್ಥಾಪನೆ ಆಗಿತ್ತು ಅಂತ ಹಿಂದಿನ ಒಂದು ಇದು ಹೇಳೋದು. ಹೈದರಾಲಿ ಕಾಲದಲ್ಲಿ ಸ್ಥಾಪನೆ, ಏರೆತ್ತಿನ ಕಾಲದಲ್ಲಿ ಸ್ಥಾಪನೆ ಆಗಿತ್ತು ಅಂತ. ಅದರಂತೆ ಅವತ್ತಿನ ಚಾಳುಕ್ಯರ ಸ್ಥಾಪನೆ ದೇವಾಲಯ ಇದು ಎಲ್ಲ ಕಂಸಾಲು ಎಲ್ಲ ಇತ್ತು. ಅದನ್ನು ಕೆಡವಿ ಆ ಕಲ್ಲು ಇದನ್ನೆಲ್ಲ ಹಿಂದ್ಗಡೆನೇ ಇದೆ ಅದು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಈ ದೇವಸ್ಥಾನ ಏನಾಗಬೇಕು, ರೋಡು ಈ ದಾರಿಲೇ ಗಾಡಿಗಳು, ದನ ಕರ ಪ್ರತಿಯೊಂದು ಗಬ್ಬೆದ್ದೋಗೋದು. ಆವಾಗ ಏನೋ ಮಾಡಿ ನಿರಂಜನ್ ಅಂತೇಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು. ಆವಾಗ ಆ ಮೇಲ್ಗಡೆ ಒಂದು ರೋಡಿಗೆ ಒಂದು 3 ಲಕ್ಷ ಹಾಕಿಕೊಟ್ರು. ನಾವು ಟೆಸ್ಟ್ನವರು ಸೇರಿ ಆ ರೋಡನ್ನು ಸೃಷ್ಟಿ ಮಾಡಿ ಇದು ಮಾಡಿದ್ವು. ಈಗಿರ್ತಕ್ಕಂಥ MLA ಕೂಡ ಈ ನೀರಿನ ಅಭಾವ ಹೀಗಿದೆ ಅಂತ ಹೇಳಿದಾಗ ಬೋರ್ ಕೊರೆಸಿ ಮೋಟ್ರು ಎಲ್ಲ ಕೊಡಿಸಿ ಈಗ ಒಂದು ಟ್ಯಾಂಕರು ಕೂಡ ಇಲ್ಲಿ ಮಾಡಿಕೊಡ್ತಿದ್ದಾರೆ. CT ರವಿಗಾರ ಕಾಲದಲ್ಲಿ ಈ ಟಾರ್ಗಳನ್ನೆಲ್ಲ ಅವರು ಕೂಡ ಹಾಕಿಕೊಟ್ರು. 2 ಜನ MLAಗಳು. ಮೊದಲು ನಮ್ಮದು ಬೀರೂರು ಕ್ಷೇತ್ರ ಇತ್ತು. ಬೀರೂರು ಕ್ಷೇತ್ರ ಇದ್ದಾಗ ನಮ್ಮಲ್ಲಿ ಇಲ್ಲೇನು ದೇವಸ್ಥಾನಕ್ಕೆ ಆಗಲಿ ನಮ್ಮ ಊರಿಗೆ ಆಗಲಿ ಏನು ಕೆಲಸ ಆಗಿರಲಿಲ್ಲ. ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸೇರಿದ ಮೇಲೆ CT ರವಿಯವರು ಅಥವಾ ಈಗಿನ MLAಗಳು ತಮ್ಮಯ್ಯನವರು ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದಾರೆ. ಈಗಲೂ ಒಂದು 15 ಲಕ್ಷ ಭದ್ರಕಾಳಿ ಬನಕ್ಕೆ ಹಾಕಿದ್ದಾರೆ. ಅದಿನ್ನೂ ಬಿಡುಗಡೆ ಆಗಿಲ್ಲ. ಅದೇನು ಮಾಡಬೇಕು ಅಂತ ನಾವು ಟೆಸ್ಟ್ನರ್ ಸೇರಿ ನಮ್ಮದು ಒಂದು 2 ಲಕ್ಷ ಹೋದ್ರೂ ಪರವಾಗಿಲ್ಲ ಅಂತ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಈಗಿನ ಅಧ್ಯಕ್ಷರು ಕೂಡ ಅದೇ ರೀತಿ ಏನು ಅಧ್ಯಕ್ಷರಿಬ್ಬರು ಇದ್ದರು ಅದರಂತೆ ಈಗಿನ ಅಧ್ಯಕ್ಷರಿಗೂ ನಾವು ಬೆಂಬಲ ಎಲ್ಲ ಸದಸ್ಯರು ಕೂಡ ಕೊಟ್ಕೊಂಡು ಈಗಿನ ಸದಸ್ಯರು ಕೂಡ ಅಧ್ಯಕ್ಷರು ಕೂಡ ನಮ್ಮ ಏನು ಒಂದು ಇಂಥದ್ದು ಮಾಡಬೇಕು ಅಂತ ಹೇಳಿದಾಗ ಹಾಕಿರಿ, ನೀವು ಬಂಡವಾಳ ಹಾಕಿ ನಾವು ಕೊಡ್ತೀವಿ ಅಂತ 14 ಲಕ್ಷದವರೆಗೂ ಅವ್ರು ಬಂಡವಾಳ ಹಾಕಿದ್ದಾರೆ. ಅವ್ರ ದುಡ್ಡನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ, ಅವ್ರು ಮಾಡೋಕ್ಕೆ ತಯಾರಿದ್ದಾರೆ. ನಾವು ಮಾಡೋಕ್ಕೆ ಎಲ್ಲ ಸದಸ್ಯರ ಮೇರೆಗೆ ನಾವು ಮಾಡೋಕ್ಕೆ ತಯಾರಿದ್ದೀವಿ ಅಂಥೇಳಿ ಇನ್ನೊಂದು ಮಾತನ್ನು ಮುಗಿಸ್ತೀವಿ.